ಬೆಂಗಳೂರಿನ ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ. ಮನೆಯನ್ನ ಕಳೆದುಕೊಂಡವರಿಗೆ ಸರ್ಕಾರ ಫ್ಲಾಟ್ ಕೊಡ್ತಿದೆ. ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಫ್ಲಾಟ್ ಭಾಗ್ಯವನ್ನ ಸರ್ಕಾರ ಕೊಡ್ತಿದೆ. ಮನೆ ಕಳೆದುಕೊಂಡವರಿಗೆ ಸರ್ಕಾರದಿಂದ ಫ್ಲಾಟ್ ಸಿಗ್ತಿದೆ. ನಿರಾಶ್ರಿತರಿಗೆ ಪುನರ್ವಸತಿಗೆ ಕೆಸಿ ವೇಣುಗೋಪಾಲ್ ಅವರು ಸೂಚಿಸಿದರು. ಕೋಗಿಲು ಲೇಔಟ್ಗೆ ಅಧಿಕಾರಿಗಳು ಭೇಟಿ ಕೊಟ್ಟು ಸರ್ವೆ ಮಾಡ್ತಿದ್ದಾರೆ. ನಾಳೆ ಸಿದ್ದರಾಮಯ್ಯಗೆ ಅಧಿಕಾರಿಗಳಿಂದ ವರದಿ ಕೂಡ ಹೋಗುತ್ತೆ. ನಾಡಿದ್ದು ಅರ್ಹರಿಗೆ ಸರ್ಕಾರದಿಂದ ಫ್ಲಾಟ್ ವಿತರಣೆ ಆಗುತ್ತೆ. ನೋಡಿ, ಕೇವಲ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಾದಂಥ ವಿಚಾರ, ಅಕ್ರಮವಾಗಿ ಯಾರು ಮನೆಗನ್ನ ಕಟ್ಕೊಂಡಿದ್ರು ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ಸಮುದಾಯದವರೇ ಹೆಚ್ಚಿದ್ರು. ಸುಮಾರು 200ಕ್ಕೂ ಹೆಚ್ಚು ಮನೆ ಇತ್ತು. ಇದನ್ನ ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಗುಡಿಸಲು ಮನೆ ಶೆಡ್ಗಳು ಏನ್ ಕಾಣಿಸುತ್ತಲ್ಲ, ಇದನ್ನ ಸರ್ಕಾರ ಈ ಹಿಂದೆನೆ ಅವರಿಗೆ ಸೂಚನೆಯನ್ನ ಕೊಟ್ಟು ತೆರವು ಮಾಡುವಂತ ಕೆಲಸ ಆಯಿತು. ಮೊದಲಿಗೆ ಕೇರಳದ ಮುಖ್ಯಮಂತ್ರಿಗಳು ಖ್ಯಾತೆ ತೆಗೆದ್ರು. ನಂತರದಲ್ಲಿ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಕೂಡ ರಾಜ್ಯದ ಸಿಎಂ ಮತ್ತು ಡಿಸಿಎಂಗೆ ಸೂಚನೆ ಕೊಟ್ಟರು. ಪಾಕಿಸ್ತಾನದೂ ಕೂಡ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿತು, ಅಯ್ಯೋ ಹಿಂಗಾಗ್ತಿದೆ ಅಂತ. ಇದನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತ ರಾಜ್ಯ ಸರ್ಕಾರ ಈಗ ನಿರಾಶ್ರಿತರಿಗೆ ಫ್ಲಾಟ್ ಅನ್ನ ಕಲ್ಪಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಆ ಘಟನಾ ಸ್ಥಳಕ್ಕೆ, ಕೋಗಿಲು ಲೇಔಟ್ಗೆ ಯಾರ್ಯಾರು ನಿರಾಶ್ರಿತರಿದ್ದಾರೆ, ಮನೆ ಕಳ್ಕೊಂಡಿದ್ದಾರೆ, ಅವರ ಬಳಿ ಹೋಗಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಸರ್ವೆಗಳನ್ನ ನಡೆಸ್ತಿದ್ದಾರೆ. ನಾಳೆ ಈ ಸರ್ವೆಯ ವರದಿಗಳೇನಿದೆಯಲ್ಲ, ಇದನ್ನ ಸಿದ್ದರಾಮಯ್ಯನವರಿಗೆ ಅಧಿಕಾರಿಗಳು ವರದಿ ತಲುಪಿಸ್ತಾರೆ. ಯಾರ್ಯಾರು ಅರ್ಹರಿದ್ದಾರೆ ಅವರಿಗೆ ಸರ್ಕಾರದಿಂದ ಫ್ಲಾಟ್ ಸಿಗುತ್ತೆ. ವಸತಿ ಯೋಜನೆಯ ಅಡಿಯಲ್ಲಿ ಅವರಿಗೆ ಮನೆಗಳನ್ನ ಕಲ್ಪಿಸಿಕೊಡುವಂತದ್ರಲ್ಲೂ ಕೂಡ ಫ್ಲಾಟ್ ಕೊಡುವಂತ ಕೆಲಸ ಆಗುತ್ತೆ. ಬಟ್ ಇಲ್ಲಿ ಎರಡು ಪ್ರಶ್ನೆಗಳನ್ನ ಎತ್ತಲೇಬೇಕಾಗತ್ತೆ. ನಿರಾಶ್ರಿತರನ್ನ ಅಥವಾ ಯಾರ್ಯಾರಲ್ಲಿದ್ರು ಅವ್ರನ್ನ ಮನೆ ತೆರವು ಮಾಡೋ ಸಂದರ್ಭದಲ್ಲಿ ಪರಿಶೀಲನೆ ಮಾಡಲೇ ಇಲ್ವಾ? ಯಾರಿದ್ದಾರೆ, ಅವ್ರಿಗೆ ಪುನರ್ವಸತಿ ಹೇಗೆ, ಅವ್ರನ್ನ ಎಲ್ಲಿ ಸ್ಥಳಾಂತರ ಮಾಡಬೇಕು, ಮುಂದಿನ ಯೋಚನೆಗಳು ಏನು ಅನ್ನುವಂಥ ಅಂಕಿ ಅಂಶಗಳು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಬಳಿ ಇಲ್ವಾ? ಗೊತ್ತಿದ್ದು ಇಂಥದ್ದನ್ನು ಕೃತ್ಯ ಮಾಡಿದ್ರ ಅಥವಾ ಈಗ ಎಚ್ಚೆತ್ತುಕೊಳ್ತಿದ್ದಾರ ಅನ್ನೋ ಹಲವು ಅನುಮಾನಗಳಿದೆ. ಒಟ್ನಲ್ಲಿ ನಾಡಿದ್ದು ಅರ್ಹರಿಗೆ ಸರ್ಕಾರದಿಂದ ಫ್ಲಾಟ್ ವಿತರಣೆ ಮಾಡೋ ಕೆಲಸ ಸಾಗುತ್ತೆ. ಅಲ್ಪಸಂಖ್ಯಾತರ ಓಲೈಕೆ ಅನ್ನೋದಾಗಿ ಬಿಜೆಪಿಗರು ಈಗ ಹೇಳಿಕೆಯನ್ನ ಕೊಡ್ತಿದ್ದಾರೆ. ನೋಡಿ, ಇದೆಲ್ಲ ಓಲೈಕೆ ಅಂತ. ಅಲ್ಪಸಂಖ್ಯಾತರ ಓಲೈಕೆ ಅನ್ನೋದಾಗಿ ಬಿಜೆಪಿಯ ನಾಯಕರು ಹೇಳಿಕೆ ಕೊಟ್ಟಿದ್ರು. ಬಿಜೆಪಿ ನಾಯಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಇಲ್ಲಿ ಯಾರನ್ನು ಓಲೈಕೆ ಮಾಡುವಂತ ಪ್ರಶ್ನೆನೇ ಬರಲ್ಲ ಅಂತಿದ್ದಾರೆ. ನೋಡಿ, ಇಲ್ಲಿ ಇಲ್ಲೀಗಲ್ ಆಗಿ ಎನ್ಕ್ರೋಚ್ಮೆಂಟ್ ಮಾಡಿದವರಿಗೆ ನಾವು ಗಿಫ್ಟ್ ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಡಿಕೆಶಿ ಗುಡುಗಿದ್ದಾರೆ. ಯಾರು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ ಅವರ ಮೇಲೆ ಕಾನೂನು ಕ್ರಮವನ್ನು ನಾವು ಕೈಗೊಳ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿರು. ಕೆಲವರು ಹಣವನ್ನ ಪಡೆದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸರ್ಕಾರದಿಂದ ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಇದೆ. ಮುಖ್ಯಮಂತ್ರಿಗಳ ಮೂಲಕವಾಗಿ ಆ ಸ್ಕೀಮ್ನಲ್ಲಿ ಯಾರ್ಯಾರು ಎಲಿಜಿಬಲ್ ಇರ್ತಾರಲ್ಲ ಅವ್ರಿಗೆ ನಾವು ಮನೆ ಕೊಡ್ತೀವಿ ಅನ್ನೋದಾಗಿ ಬಿಜೆಪಿಯ ನಾಯಕರು ಹೇಳಿಕೆಗಳನ್ನ ಏನ್ ಕೊಡ್ತಿದ್ರಲ್ಲ ಅದಕ್ಕೊಂದು ಕೌಂಟರ್ ಕೊಡುವಂತ ಕೆಲಸವನ್ನ ಡಿಸಿಎಂ ಮಾಡಿದ್ದಾರೆ. ಯಾವಾಗಿಂತ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು, ಒಂದ್ ಕಡೆ ಬಿಜೆಪಿಯು ಕೂಡ ಇದನ್ನ ಎತ್ತಿ ಹಿಡಿದು ಅಥವಾ ನಿರಾಶ್ರಿತಿಗೆ ಮನೆ ಕೊಡೋದು ಅಥವಾ ಸರ್ಕಾರದ ಕಾರ್ಯವೈಖರಿಗಳನ್ನ ಕಿವಿ ಹಿಂಡೋ ಕೆಲಸದಲ್ಲೂ ಕೂಡ ಅಷ್ಟು ದೊಡ್ಡ ಮಟ್ಟಿಗೇನು ಕಾಣಿಸಿಲ್ಲ. ಬಟ್ ಯಾವಾಗ ಬಿಜೆಪಿ ನಾಯಕರು ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಿದೆ ಅನ್ನೋದಾಗಿ ಕಾಂಗ್ರೆಸ್ ಹತ್ತ ಬೊಟ್ಟು ಮಾಡಿದ್ರಲ್ಲ, ಇದಕ್ಕೆ ತಿರುಗೇಟ್ ಕೊಡ್ತಾರೆ. ನೋಡಿ, ಇದರಲ್ಲಿ ಯಾರ ಓಲೈಕೆ ಮಾಡೋ ಪ್ರಶ್ನೆ ಬರಲ್ಲ. ಡಿಸಿಎಂ ಖಡಕ್ಕಾಗಿ ಹೇಳ್ತಾರೆ, ಇಲ್ಲಿಗಲ್ ಆಗಿ ಯಾರು ಎನ್ಕ್ರೋಚ್ಮೆಂಟ್ ಮಾಡಿದಾರಲ್ಲ ನಾವು ಅವ್ರಿಗೆ ಗಿಫ್ಟ್ ಕೊಡೋದಕ್ಕೆಲ್ಲ ರೆಡಿ ಇಲ್ಲ. ಯಾಕಂದ್ರೆ ಈಗ ಫ್ಲಾಟ್ ಕೊಡ್ತಿದ್ದಾರಲ್ಲ, ಈ ವಿಚಾರವಾಗಿ ದೊಡ್ಡ ಮಟ್ಟದ ಚರ್ಚೆ ಇದು. ಹಾಗಾಗಿ ಯಾರು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ತೆಗೆದುಕೊಳ್ತೀವಿ. ಕೆಲವರು ಹಣಗಳನ್ನ ಪಡ್ಕೊಂಡು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಹಿಂಗಾಗಿದೆ ಅಂತ. ಇದ್ರ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಏನಿಲ್ಲ. ಸರ್ಕಾರದಿಂದ ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಏನಿದೆ ಇದರ ಅನುಸಾರವಾಗಿ ಯಾರು ಎಲಿಜಿಬಲ್ ಇದ್ದಾರೆ, ಅಂದ್ರೆ ಯಾರು ಅರ್ಹರಿದ್ದಾರೆ, ಮನೆಯನ್ನ ಕಳ್ಕೊಂಡಿದ್ದಾರೆ, ನಿರಾಶ್ರಿತರು ಯಾರಿದ್ದಾರೆ ಅವರಿಗೆ ಮನೆಯನ್ನ ಕೊಡುವಂತ ಕೆಲಸ ಆಗುತ್ತೆ. ಅದಕ್ಕೆ ಪೂರಕ ಎನ್ನುವಂತೆ ಈಗಾಗಲೇ ಘಟನಾ ಸ್ಥಳಕ್ಕೆ ಸಿಎಂ ಡಿಸಿಎಂ ಎಲ್ಲ ಹೋಗಿ ಪರಿಶೀಲನೆ ನಡೆಸಿ ಅನೇಕ ಅಧಿಕಾರಿಗಳು ಕೂಡ ಹೋದ್ರು. ಸರ್ವೆ ಕೆಲಸ ಕೂಡ ಒಂದ್ ಕಡೆ ಸಾಗ್ತಾ ಇದೆ. ಯಾರು ಅರ್ಹರಿದ್ದಾರೆ, ಹೊಸ ವರ್ಷದ ಮೊದಲ ದಿನವೇ ಅವರಿಗೆ ಫ್ಲಾಟ್ಗಳನ್ನ ಕೊಡುವಂತ ವಿಚಾರವಾಗಿ ಈಗ ಬರದಿಂದ ಆ ಬಗ್ಗೆ ಸಿದ್ಧತೆಗಳನ್ನ
ಅಧಿಕಾರಿಗಳು ಜೊತೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಖುದ್ದು ಈ ಬಗ್ಗೆ ಹೆಚ್ಚಿನ ನಿಗಾವನ್ನ ವಹಿಸಿದ್ದಾರೆ. ಯಾರು ಓಲೈಕೆ ರಾಜಕಾರಣ ಮಾಡುವಂತ ಪ್ರಶ್ನೆ ಬರುವುದಿಲ್ಲ. ಯಾರು ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡೋರಿಗೆ ನಾವೇನು ಗಿಫ್ಟ್ ಕೊಡಕ್ಕೆ ನಾವು ರೆಡಿ ಇಲ್ಲ. ಅವ್ರ ಮೇಲೆ ಯಾರು ಮಾಡಿದ್ದಾರೋ ಅದಕ್ಕೆಲ್ಲ ಕೆಲವೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು ಮತ್ತೊಂದು ಅಂತ ಹೇಳಿ ಅಲ್ಲಿಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕೆಲವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗೌರ್ಮೆಂಟ್ ಒಂದು ಸ್ಕೀಮ್ ಇದೆ, ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಅಕಸ್ಮಾತ್ ಎಲಿಜಿಬಲ್ ಇತ್ತು ಅಂತಂದ್ರೆ ಕೆಲವ್ರದ್ದು ನಮ್ಮವರು ಕೆಲವು ಹಿಂದೆ ಕೆಲವು ಭಾಗದಲ್ಲಿ ವಾರ್ಡ್ಗಳಲ್ಲಿ ಅಸ್ಪತ್ರೆ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡಕ್ಕೆ ಹೇಳಿದ್ರು. ಜನರ ಹೊರಗಡೆಯಿಂದ ಬಂದವರು ಹೊಸದಾಗೂ ಸೇರ್ಕೊಂಡಿದ್ದಾರೆ. ಅದು ನಮ್ಮ ಜಿನೈನ್ ವೋಟರ್ ಮತ್ತೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇತ್ತು ಅಂತಂದ್ರೆ ಕೆಲವರಿಗೆ ರಿಯಾಬಿಲಿಟ್ ಮಾಡಿ. ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಫ್ಲಾಟ್ ಭಾಗ್ಯ. ಈ ಬಗ್ಗೆ ಬೆಂಗಳೂರಿನಲ್ಲಿ ಗೃಹ ಸಚಿವರು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಯಲಹಂಕದ ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಫ್ಲಾಟ್ ಭಾಗ್ಯ ಸಿಗ್ತಿದೆಯಲ್ಲ, ಈ ಬಗ್ಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಸಭೆಯನ್ನ ನಡೆಸಿ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರಲ್ಲ ಅವರಿಗೆ ಮನೆ ಕೊಡುವಂತ ತೀರ್ಮಾನವನ್ನ ಮಾಡಿದ್ದಾರೆ ಅಂತ ಪರಮೇಶ್ವರ್ ಅವರು ಹೇಳಿದರು. ಕೇರಳದವರು ಹೇಳಿದ್ದಾರೆ ಅಂತ ತೀರ್ಮಾನವನ್ನು ನಾವು ಮಾಡಿಲ್ಲ, ಅದನ್ನು ಕೂಡ ಉಲ್ಲೇಖಿಸಿದ್ದಾರೆ. ಸಂತ್ರಸ್ತರಲ್ಲಿ ಕೇರಳ ರಾಜ್ಯದವರು ಇರಬಹುದು, ಆದರೆ ಕೇರಳ ಸಿಎಂ ಹೇಳಿದ್ದಾರೆ ಅಂತ ನಾವು ಇದನ್ನೆಲ್ಲ ಮಾಡ್ತಿಲ್ಲ. ಕೇರಳ ಸಿಎಂ ಇದರಲ್ಲಿ ಮೂಗು ತೋರಿಸೋದು ಯಾವುದೇ ಕಾರಣಕ್ಕೂ ಕೂಡ ಸರಿಯಲ್ಲ. ಈ ನಡೆ ಕೇರಳದಲ್ಲಿ ನಾವು ಹಸ್ತಕ್ಷೇಪ ಮಾಡಿದ್ರೆ ಅವರು ಸುಮ್ಮನಿರ್ತಾರಾ ಅಂತ ಪ್ರಶ್ನೆ ಮಾಡಿ ನೋಡಿ. ಕೋಗಿಲು ಲೇಔಟ್ ವಿಚಾರವೇ ಈಗ ದೊಡ್ಡ ಮಟ್ಟದ ಚರ್ಚೆಗಳು. ಈ ಬಗ್ಗೆ ಗೃಹ ಸಚಿವರು ಕೂಡ ಒಂದಿಷ್ಟು ಪ್ರತಿಕ್ರಿಯೆ ಕೊಡ್ತಾರೆ ನೋಡಿ. ಈಗಾಗಲೇ ಈ ಮನೆ ಕಳ್ಕೊಂಡಿರೋ ವಿಚಾರವಾಗಿ ಸಿಎಂ ಮತ್ತು ಡಿಸಿಎಂ ಕೂಡ ಸಭೆ ನಡೆಸಿ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ ಅವ್ರಿಗೆ ಮನೆ ಕೊಡುವಂತ ತೀರ್ಮಾನ ನಾವು ಮಾಡಿದ್ದೀವಿ. ಅದಕ್ಕೆ ಪೂರಕ ಅನ್ನುವಂತೆ ಈಗಾಗಲೇ ಸರ್ವೆ ಕಾರ್ಯಗಳು ಅಧಿಕಾರಿಗಳು ಎಲ್ಲ ಕೂಡ ಮಾಡ್ತಿದ್ದಾರೆ. ನಾಳೆ ಮನೆ ಮುಖ್ಯಮಂತ್ರಿಗಳಿಗೆ ರಿಪೋರ್ಟ್ ಕೂಡ ಹೋಗುತ್ತೆ. ಜೊತೆಲಿ ಕೇರಳ ನಮ್ಗೆ ಹೇಳಿದೆ, ಪಿಣರಾಯಿ ವಿಜಯನ್ ಅವರು ಮೊದಲಿಗೆ ಟ್ವೀಟ್ ಮಾಡಿ ಅಧಿಕೃತ ಖಾತೆ ಮೂಲಕವಾಗಿ ಪ್ರಶ್ನೆ ಮಾಡಿದ್ದವ್ರೆ. ಹಾಗಾಗಿ ಅವ್ರು ಹೇಳಿದ್ರು ಅಂತ ನಾವು ಈ ಕೆಲಸಗಳನ್ನ ಮಾಡ್ತಿಲ್ಲ. ಕೇರಳ ರಾಜ್ಯದವರು ಅಲ್ಲಿ ಇರಬಹುದು, ಆದರೆ ಅವ್ರು ಹೇಳಿದ್ದಾರೆ ಅಂತ ನಾವು ಈ ಕೆಲಸಗಳನ್ನು ಮಾಡ್ತಾ ಇಲ್ಲ. ಹಾಗಾಗಿ ಕೇರಳ ಸಿಎಂ ಇದರಲ್ಲಿ ಮೂಗು ತೋರಿಸಿರೋದೇನಿದೆಯಲ್ಲ ಇದು ಸರಿಯಲ್ಲ. ಹಾಗಂತ ನಾವು ನಾಳೆ ಹೋಗ್ಬಿಟ್ಟು ಕೇರಳದಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ಅವ್ರು ಸುಮ್ಮನಿರ್ತಾರ ಅಂತ ಪರಮೇಶ್ವರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಅವರು ಹೇಳಿದ್ದಾರೆ ಅಂತ ಹೇಳಿ ಮಾಡಿರ್ತಕ್ಕಂಥದ್ದಲ್ಲ. ಅವರು ಹೇಳಿರ್ಬೋದು, ಅವ್ರಿಗೆ ಯಾರೋ ಅವ್ರಿಗೆ ಬೇಕಾದವರು ಅಥವಾ ಅವರ ರಾಜ್ಯದವರು ಯಾರಾದ್ರೂ ಇದ್ದಾರೇನೋ ಅಲ್ಲಿ ಗೊತ್ತಿಲ್ಲ. ಆ ಒಂದು 100 ಜನರ ಮಧ್ಯದಲ್ಲಿ ಆದ್ರೆ ಅವ್ರು ಹೇಳಿದ್ರು ಅಂತ ಮಾಡೋದಕ್ಕೂ ಹೋಗಿಲ್ಲ. ಯಾರಿಗೆ ಮನೆ ಕಳ್ಕೊಂಡಿದ್ದಾರೆ ಅವ್ರಿಗೆ ಮನೆ ಆಲ್ಟರ್ನೇಟಿವ್ ಆಗಿ ಕೊಡ್ಬೇಕು ಅಂತ ಬೇರೆ ಬೇರೆ ಇಂಥ ಉದಾಹರಣೆಗಳು ಸಾಕಷ್ಟಿದಾವೆ. ಸರ್ಕಾರ ಅನೇಕ ಸಂದರ್ಭದಲ್ಲಿ ಮನೆಗಳನ್ನ ಕೊಟ್ಟಿದೆ, ಪರಿಹಾರ ಕೊಟ್ಟಿದೆ. ಆ ಹಿನ್ನೆಲೆನಲ್ಲಿ ಅಷ್ಟೇ ಇದ್ರೆ ಅಂದ್ರೆ ಕೇರಳದ ಮುಖ್ಯಮಂತ್ರಿಗಳು ಮಾಡಿದ್ರು ಅಂತ ಹೇಳಿ ಮಾಡಿರೋದಲ್ಲ. ಕೇರಳದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಅದರಲ್ಲಿ ಮೂಗು ತೋರಿಸುವಂತ ಕೆಲಸ ಮಾಡೋದಕ್ಕಾಗೋದಿಲ್ಲ, ಮಾಡ್ಲೂಬಾರ್ದು. ನಾವು ಹೋಗಿ ಕೇರಳದಲ್ಲಿ ಟ್ರಿವಾಂಡ್ರಮ್ನಲ್ಲೋ ಕ್ಯಾಲಿಕಟ್ ನಲ್ಲೋ ಇಂಥದ್ದೇ ಘಟನೆ ಆದಾಗ ನಾವು ಹೋಗಿ ಹೇಳಕ್ಕಾಗುತ್ತಾ? ನಮ್ಮ ಮಾತು ಕೇಳ್ಬಿಡ್ತಾರ ಅವರು. ಅದು ಕಾನೂನಾತ್ಮಕವಾಗಿ ಎಷ್ಟು ಸಮಂಜಸ? ಅದು ಕೇರಳದ ಮೇಲೆ ವಿಶೇಷ ಆಸಕ್ತಿ ಪ್ರೀತಿ ಇದೆ, ಯಾಕಂದ್ರೆ ಅಲ್ಲಿ ಮಳೆಯಾಗಿ ಮನೆ ನೋಡಿ ಎಲ್ಲಾ ಕಡೆನೂ ಮಾಡಿದ್ದಾರೆ. ಹಿಂದೆ ತಮಿಳ್ನಾಡಲ್ಲಿ ಸುನಾಮಿ ಆದಾಗ ನಾವು ಪರಿಹಾರ ಕೊಡ್ಲಿಲ್ವಾ? ಬೇರೆ ಬೇರೆ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಭೂಕಂಪ ಆದಾಗ ನಾವು ಕೊಡ್ಲಿಲ್ವಾ?